ಎಸ್ಆರ್ ಡೆವಲಪರ್ಸ್ ಅವರು ಮಾನ್ವಿ, ಹಟ್ಟಿ, ಲಿಂಗಸ್ಗೂರು, ಶಾಪೂರಲ್ಲಿ ಲೇಔಟ್ಗಳು ನಿರ್ಮಾಣ ಮಾಡಿದ್ದಾರೆ. ಡ್ರೈನೇಜ್, ಸಿಸಿ ರೋಡ್, ವಾಟರ್ ಟ್ಯಾಂಕ್, ವಿದ್ಯುತ್ ಸಂಪರ್ಕ, ಟೆಂಪಲ್, ಪ್ಲೇಗ್ರೌಂಡ್, ಗಾರ್ಡನ್, ಸಿಸಿ ಕ್ಯಾಮೆರಾ, ಸೆಕ್ಯೂರಿಟಿ ಹಾಗೂ 5 ವರ್ಷ ಮೇಂಟೆನೆನ್ಸ್ ಹೊಂದಿರುತ್ತದೆ. ಹಿಂದೆ ಸಂಪರ್ಕಿಸಿ ಎಸ್ಆರ್ ಡೆವಲಪರ್ಸ್. ಮೊಬೈಲ್ ನಂಬರ್ 8310499636 ಹಾಗೂ 7019264527. ತಾಲೂಕಿನ ಚೀಕಲಪರ್ವಿ ಗ್ರಾಮದಲ್ಲಿನ ಮಂತ್ರಾಲಯ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದ ಶ್ರೀ ಲಕ್ಷ್ಮೀ ನರಸಿಂಹ ಸನ್ನಿಧಾನ ಶ್ರೀ ವಿಜಯದಾಸರ ಕಟ್ಟೆಯಲ್ಲಿ ಶ್ರೀಗಳಿಂದ ನೂತನ ವಿಜಯರಾಯರ ಬೆಳ್ಳಿಯ ಉತ್ಸವ ಮೂರ್ತಿ ಸಮರ್ಪಣೆ ನಡೆಯಿತು. ಶ್ರೀಗಳು ಶ್ರೀಮಠದ ಶಿಷ್ಯರಿಗೆ ತಪ್ತ ಮುದ್ರಾಧಾರಣೆ ನೆರವೇರಿಸಿದರು. ಭಕ್ತರಿಂದ ಶ್ರೀಗಳಿಗೆ ಸಾಮೂಹಿಕ ಪಾದ ಪೂಜೆ ನಡೆಯಿತು. ಶ್ರೀ ವಿಜಯದಾಸರ ಕಟ್ಟೆಗೆ ವಿಶೇಷ ಹೂವಿನ ಅಲಂಕಾರ ನಡೆಸಲಾಯಿತು. ನಂತರ ಶ್ರೀಮೂಲ ರಾಮದೇವರ ಸಂಸ್ಥಾನ ಪೂಜೆಯನ್ನು ಶ್ರೀಪಾದಂಗಳವರು ನೆರವೇರಿಸಿ ಆಶೀರ್ವಚನ ನೀಡಿದರು. ಮಂತ್ರಾಲಯ ಮಠದ ವೇದಪಾಠ ಶಾಲೆಯ ವಿದ್ವಾಂಸರು ಹಾಗೂ ಪಂಡಿತರಿಂದ ಉಪನ್ಯಾಸ ನಡೆಯಿತು. ವಿವಿಧ ಭಜನಾ ಮಂಡಳಿಯವರಿಂದ ಭಜನೆ, ಸಂಜೆ ದಾಸವಾಣಿ ಕಾರ್ಯಕ್ರಮ ನಡೆಯಿತು. ग्रीष्म युग्म शरद्धविः
त्रिसप्त सविधकृता ಏಕೇಜೋ ಭಜಾನುತಮ ಸ್ವಲ್ಪ ಸರಿ ಸರ್ 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 ಪದಾಧಿಕಾರಿಗಳು ಸರ್ ಸ್ವಲ್ಪ ಸರಿ ನೀ ಹೆಂಗ್ ಬರುತ್ತೆ ಸಾಂಗ್ಗಳು ಇಷ್ಟ ಅಲ್ಲಿ ಇನ್ನೊಂದು ಲೈನ್ ಮಾಡ್ರಿ ಸ್ವಲ್ಪ ಸರ್ ಅದು ಸೈಡ್ ಬರುವಾಗ ಹಿಂದೆ ಬಿಡುವಾಗ ಸೈಡ್ ಬರುವಾಗ ಎಲ್ಲರೂ ಲೈನು ಗಂಡು ಮಕ್ಕಳು ಒಂದು ಲೈನ್ ಹೆಣ್ಮಕ್ಳು ಬಲಭುಜ ಎಡಭುಜ ಬಲಮುಂಗ ಎಡಭುಜ ಚಿತ್ರ ತುಂಗಭದ್ರಾ ನದಿ ತೀರದ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಈ ಚೀಕರಪರವಿ ಅನ್ನುವಂತಹ ಹಳ್ಳಿ ತಮ್ಮ ಜೀವನದ 7 ದಶಕಗಳಿಗೂ ಮಿಗಿಲಾಗಿ ಈ ಕ್ಷೇತ್ರದಲ್ಲಿದ್ದು ಈ ಕ್ಷೇತ್ರವೇ ತಮ್ಮ ದಾಸ ಸಾಹಿತ್ಯ ಪ್ರಯಾಣದ ಒಂದು ಸ್ಫೂರ್ತಿ ಕೇಂದ್ರವಾಗಿ ತನ್ನಷ್ಟಕ್ಕೆ ತಾನೇ ಗಂಗಾ ಪ್ರವಾಹದಂತೆ ಹರಿವಾಯು ಗುರುಗಳ ಒಂದು ವಿಶೇಷ ಅನುಗ್ರಹದಿಂದ ಹೊರಹೊಮ್ಮಿರತಕ್ಕಂತಹ ಜ್ಞಾನ ಗಂಗೆ ದಾಸ ಸಾಹಿತ್ಯದ ಜ್ಞಾನ ಗಂಗೆ 2ನೇ ಹಂತದ ಉಗಮ ಸ್ಥಾನ ಈ ಚೀಕರಪರವಿ ಕ್ಷೇತ್ರವಾಗಿದೆ. ನಾರದಾಂಶ ಸಂಭೂತರಾದ ವ್ಯಾಸರಾಜ ಗುರು ಸಾರ್ವಭೌಮರಿಂದ ಅನುಗ್ರಹಿತರಾಗಿರ್ತಕ್ಕಂತಹ ದಾಸ ಚತುಷ್ಟಯರಲ್ಲಿ ಮೊದಲಿಗರಾಗಿರ್ತಕ್ಕಂತಹ ಪುರಂದರದಾಸರು 5 ಲಕ್ಷ ಕೃತಿಗಳನ್ನ ರಚನೆ ಮಾಡುವುದಾಗಿ ಸಂಕಲ್ಪಿಸಿದಂತಹ ಕಾರ್ಯ 4,75,000 ಕೃತಿಗಳನ್ನು ಮಾತ್ರ ಭಗವಂತ ಅವರಿಂದ ಪೂರ್ಣ ಮಾಡಿಸಿ ಉಳಿದಂತಹ 25,000 ಕೃತಿಗಳನ್ನ ವಿಜಯದಾಸರಿಂದ ಅರ್ಥಾತ್ ಪುರಂದರದಾಸರ ಶಿಷ್ಯ ಪರಂಪರೆಯಲ್ಲಿ ಬಂದಿರತಕ್ಕಂತಹ ಅವರಿಂದ ಪೂರ್ಣ ಮಾಡಿಸಿರ್ತಕ್ಕಂತಹ ಕೀರ್ತಿಯು ಕೂಡ ವಿಜಯದಾಸರಿಗೆ ಸಲ್ಲತಕ್ಕಂತಹ ಕೀರ್ತಿಯಾಗಿದೆ. ಶ್ರೀ ವಿಜಯದಾಸರು ಭೃಗ್ವಂಶ ಸಂಭೂತರಾಗಿದ್ದಾರೆ. ದೇವತೆಗಳೆಲ್ಲ ಯಜ್ಞ ಯಾಗಾದಿಗಳನ್ನು ಮಾಡುವಾಗ ಯಾರು ಸರ್ವೋತ್ತಮ ದೇವತೆ, ಯಾರಿಗೆ ಈ ಯಜ್ಞ ಫಲವನ್ನ ಸಮರ್ಪಿಸಬೇಕು ಎಂಬುದಾಗಿ ಯುಗಾಂತರದಲ್ಲಿ ಜಿಜ್ಞಾಸೆ ಉದ್ಭವಿಸಿದಾಗ ಭೃಗು ಋಷಿಗಳು ತಾವು ತ್ರಿಮೂರ್ತಿಗಳ ತಾಣವಾದಂತಹ ವೈಕುಂಠ, ಅದೇ ರೀತಿಯಾಗಿ ಸತ್ಯಲೋಕ, ಅದೇ ರೀತಿಯಾಗಿ ಕೈಲಾಸ ಈ ಸ್ಥಳಗಳಿಗೆ ಭೇಟಿಯನ್ನು ನೀಡಿ ಭಗವಂತನ ಸರ್ವೋತ್ತಮತ್ವವನ್ನು ತಿಳಿಸುವ ಮೂಲಕ ತ್ರಿಮೂರ್ತಿಗಳಲ್ಲಿ ನಿರ್ದುಷ್ಟನಾದ ಸರ್ವೋತ್ತಮನಾಗಿರತಕ್ಕಂತಹ ದೈವ ಅದು ವಿಷ್ಣು, ಅವನಿಗೆ ಈ ಯಜ್ಞದ ಫಲವನ್ನು ಸಮರ್ಪಿಸಬೇಕು ಎಂಬುದಾಗಿ ತೀರ್ಮಾನವನ್ನು ನೀಡುವ ಮೂಲಕ ಸಂಶಯವನ್ನು ಪರಿಹರಿಸಿರತಕ್ಕಂತಹದ್ದು ಅವರ ಮೂಲ ರೂಪ. ಕಾರ್ಯಕ್ರಮದಲ್ಲಿ ಚೀಕಲಪರ್ವಿ ಗ್ರಾಮ ಹಾಗೂ ಮಾನ್ವಿ ಪಟ್ಟಣದ ವಿಪ್ರ ಬಾಂಧವರು, ಆರ್ಯವೈಶ್ಯ ಸಮುದಾಯದವರು, ಶ್ರೀಮಠದ ಭಕ್ತರು, ದೇವಸ್ಥಾನದ ಅರ್ಚಕರು, ಗೌರವ ವಿಚಾರಣಾಕರ್ತರು ಸೇರಿದಂತೆ ಸಾವಿರಾರು ಭಕ್ತರು ಭಾಗವಹಿಸಿದ್ದರು.